ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 40 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರುತ್ತೆ. ಎಲ್ಲ ಪ್ರಶ್ನೆಗಳನ್ನು ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಈ ಎಪಿಸೋಡ್ನಲ್ಲಿ ಕೊಡಲಾಗಿದೆ. ಆಲ್ ದ ಬೆಸ್ಟ್. 1857ರ ಸಿಪಾಯಿ ದಂಗೆ ಎಲ್ಲಿಂದ ಆರಂಭವಾಯಿತು? ಬ್ಯಾರಕ್ಪುರ್. 1857ರ ಸಿಪಾಯಿ ದಂಗೆ ಆರಂಭವಾಗಿದ್ದು ಬ್ಯಾರಕ್ಪುರದಿಂದ. 2 ಈಸ್ ದಿ ರೈಟ್ ಆನ್ಸರ್. ಎಲ್ಸಿಡಿ ಎಂದರೆ ಏನು? ಇದರ ವಿಸ್ತೃತ ರೂಪ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಎಲ್ಸಿಡಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದು ಫ್ಲಾಟ್ ಪ್ಯಾನಲ್ ಡಿಸ್ಪ್ಲೇ ಮಾಡ್ಯುಲೇಟಿಂಗ್ ಆಪ್ಟಿಕಲ್ ಸಾಧನವಾಗಿದ್ದು, ಇದು ದ್ರವ ಸ್ಫಟಿಕಗಳ ಬೆಳಕಿನ ಮಾಡ್ಯುಲೇಟಿಂಗ್ ಗುಣಲಕ್ಷಣವನ್ನು ಹೊಂದಿದೆ. 1 ಈಸ್ ದಿ ರೈಟ್ ಆನ್ಸರ್. 1915ರಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾದ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು? ಮದನ್ ಮೋಹನ್ ಮಾಳವೀಯ. ಅಖಿಲ ಭಾರತ ಹಿಂದೂ ಮಹಾಸಭಾವನ್ನು 1915ರಲ್ಲಿ ಮದನ್ ಮೋಹನ್ ಮಾಳವೀಯ ಸ್ಥಾಪಿಸಿದರು. ಇದರ ಕೇಂದ್ರ ಸ್ಥಾನ ನವದೆಹಲಿಯಲ್ಲಿದೆ. ಮೊದಲ ಅಧಿವೇಶನ 13 ಫೆಬ್ರವರಿ 1915ರಂದು ಹರಿದ್ವಾರದಲ್ಲಿ ನಡೆದಿತ್ತು. ಇದರ ಮೊದಲ ಅಧ್ಯಕ್ಷತೆಯನ್ನು ಎಂ ಮಾಳವೀಯ ಅಂದರೆ ಮದನ್ ಮೋಹನ್ ಮಾಳವೀಯ ವಹಿಸಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹಿಂಸಾತ್ಮಕ ರಾಷ್ಟ್ರೀಯತೆಯು ಈ ಕೆಳಕಂಡ ಯಾವುದರ ವಿರುದ್ಧ ವ್ಯಕ್ತವಾಯಿತು? ಬೆಂಗಾಲ್ ವಿಭಜನೆ 1905. ಅತ್ಯಂತ ದೊಡ್ಡ ಪ್ರಮಾಣದ ಹಿಂಸಾತ್ಮಕ ರಾಷ್ಟ್ರೀಯತೆಯು ಬೆಂಗಾಲ್ ವಿಭಜನೆ 1905ರ ವಿರುದ್ಧ ವ್ಯಕ್ತವಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಮೃದು ಧೋರಣೆ ಸ್ವಾತಂತ್ರ್ಯ ಸೇನಾನಿಗಳು ಬೆಂಗಾಲ್ ವಿಭಜನೆ ವಿರುದ್ಧ ಸರ್ಕಾರದ ಮೇಲೆ ಒತ್ತಡ ಹೇರಲು ಈ ಕೆಳಕಂಡ ಯಾವ ರಾಜಕೀಯ ಅಸ್ತ್ರವನ್ನು ಬಳಸಿದರು? ಸ್ವದೇಶಿ ಮತ್ತು ಬಹಿಷ್ಕಾರ. ಲಾರ್ಡ್ ಕರ್ಜನ್ 16 ಅಕ್ಟೋಬರ್ 1905ರಂದು ಬಂಗಾಳದ ವಿಭಜನೆ ಮಾಡಿದನು. ಬಂಗಾಳವನ್ನು ಪೂರ್ವ ಮತ್ತು ಪಶ್ಚಿಮ ಬಂಗಾಳವೆಂದು ವಿಭಜಿಸಲಾಯಿತು. ಬಂಗಾಳದ ವಿಭಜನೆಯನ್ನು ವಿರೋಧಿಸಿ ಹಿಂದೂ ಮುಸ್ಲಿಮರು ಬಂಗಾಳದಾದ್ಯಂತ ಚಳುವಳಿ ಹಬ್ಬಿದರು. 3 ಈಸ್ ದಿ ರೈಟ್ ಆನ್ಸರ್. ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದ ಪ್ರಮುಖ ಚಳುವಳಿ ಯಾವುದು? ಹೋಮ್ ರೂಲ್ ಚಳುವಳಿ. ಹೋಮ್ ರೂಲ್ ಚಳವಳಿಯನ್ನು 1961ರಲ್ಲಿ ಅನಿ ಬೆಸೆಂಟ್ರಿಂದ ತೀವ್ರಗೊಂಡಿತು. ಭಾರತೀಯರನ್ನು ಒಳಗೊಂಡ ಆಡಳಿತ ವ್ಯವಸ್ಥೆ ನಮಗೆ ಬೇಕು ಎಂಬುದು ಇದರ ಉದ್ದೇಶ. ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯ ಮುಖ್ಯ ಕೇಂದ್ರ ಮದ್ರಾಸ್, ಕರ್ನಾಟಕದಲ್ಲಿ ಧಾರವಾಡ ಇದರ ಮುಖ್ಯ ಕೇಂದ್ರವಾಗಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಕಳಸಾ ಬಂಡೂರಿ ನಾಲಾ ಯೋಜನೆ ಈ ಎರಡೂ ರಾಜ್ಯಗಳಿಗೆ ಸಂಬಂಧಿಸಿದೆ. ಕರ್ನಾಟಕ ಮತ್ತು ಗೋವಾ. ಮಹದಾಯಿ ಕರ್ನಾಟಕ ಮತ್ತು ಗೋವಾ ನಡುವಿನ ಜಲವಿವಾದವಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಗ್ರಾಮದ ಬಳಿ ಮಹದಾಯಿ ನದಿಯನ್ನು ಸೇರುವ ಕಳಸಾ ಬಂಡೂರಿ ಹಳ್ಳಿಗಳಿಗೆ ಪ್ರತ್ಯೇಕ ಬ್ಯಾರೇಜ್ ನಿರ್ಮಿಸಿ 7.56 ಟಿಎಂಸಿ ಅಡಿ ನೀರನ್ನು ಮಲಪ್ರಭಾ ನದಿಗೆ ಜೋಡಿಸುವುದು ಈ ಯೋಜನೆಯ ಉದ್ದೇಶ. 1 ಈಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಆಫ್ಘಾನಿಸ್ತಾನದ ಭೂಗಡಿಯನ್ನು ಬೇರ್ಪಡಿಸುವ ರೇಖೆ ಡ್ಯೂರಾಂಡ್ ರೇಖೆ. ಆಫ್ಘಾನಿಸ್ತಾನ ದೇಶವು ಭಾರತದೊಂದಿಗೆ ಕೇವಲ 80 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದ್ದು, ಇದು ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿ ಹೊಂದಿದ ದೇಶವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಎಲ್ಲ 3 ದುಂಡು ಮೇಜಿನ ಪರಿಷತ್ತಿನ ಸಭೆಗಳಿಗೆ ಭಾಗವಹಿಸಿದ್ದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಬ್ರಿಟಿಷರು 3 ದುಂಡು ಮೇಜಿನ ಸಮ್ಮೇಳನಗಳನ್ನು ಲಂಡನ್ನಲ್ಲಿ ಆಯೋಜಿಸಿದ್ದರು. ಎಲ್ಲ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾಗವಹಿಸಿದ್ದರು. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಭಾಗವಹಿಸಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಭಾರತಕ್ಕೆ ಕ್ರಿಪ್ಸ್ ಮಿಷನ್ ಯಾರ ಅವಧಿಯಲ್ಲಿ ಭೇಟಿ ನೀಡಿತು? ಲಾರ್ಡ್ ಲಿನ್ಲಿತ್ ಗೋ. ಎರಡನೇ ಮಹಾಯುದ್ಧಕ್ಕೆ ಸಹಕರಿಸಲು ಬೇಡಿಕೆಯನ್ನು ಈಡೇರಿಸುವ ಉದ್ದೇಶದಿಂದ ಮಾರ್ಚ್ 22, 1942ರಲ್ಲಿ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿತು. ಆ ಅವಧಿಯಲ್ಲಿ ಭಾರತದ ಲಾರ್ಡ್ ಲಿನ್ಲಿತ್ ಗೋ ಗವರ್ನರ್ ಜನರಲ್ ಆಗಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಸುಲಭ್ ಶೌಚಾಲಯಗಳನ್ನು ಜನಪ್ರಿಯಗೊಳಿಸಿದವರು? ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಸುಲಭ್ ನೈರ್ಮಲ್ಯ ಮತ್ತು ಸಾಮಾಜಿಕ ಸುಧಾರಣಾ ಚಳವಳಿಯ ಸಂಸ್ಥಾಪಕರು. ಇವರು ಸುಲಭ್ ಅನ್ನು 1970ರಲ್ಲಿ ಬಿಹಾರ್ ರಾಜ್ಯದಲ್ಲಿ ಸ್ಥಾಪಿಸಿದರು. ಇವರು ಶೌಚಾಲಯವು ಒಂದು ಸಾಮಾಜಿಕ ಬದಲಾವಣೆಗೆ ಸಾಧನ ಎಂದು ನಂಬಿದ್ದರು.
ಸುಲಭ್ ಇಂಟರ್ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಅನ್ನು 1970ರಲ್ಲಿ ಸ್ಥಾಪಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಗೀತೆಯನ್ನು ಹಾಡಲು ಹಿಡಿಯಬಹುದಾದ ಸಮಯ ಎಷ್ಟು? 52 ಸೆಕೆಂಡ್. ಭಾರತದ ರಾಷ್ಟ್ರಗೀತೆಯನ್ನು ಬಂಗಾಳ ಕವಿ ರವೀಂದ್ರನಾಥ ಠಾಗೋರ್ ಅವರು 1911ರಲ್ಲಿ ಬರೆದರು. ಇದನ್ನು ಹಾಡಲು 52 ಸೆಕೆಂಡ್ ಕಾಲ ಬೇಕು. ಸಂಕ್ಷಿಪ್ತವಾಗಿ ಹಾಡಬೇಕಾದ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರ ಹಾಡಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ನಮ್ಮ ಸಂವಿಧಾನ ಸಭೆಯು ರಾಷ್ಟ್ರಗೀತೆಯನ್ನು ಅನುಮೋದಿಸಿದ್ದು ಯಾವಾಗ? 24/1/1950. ಜನಗಣಮನವನ್ನು ರಾಷ್ಟ್ರಗೀತೆಯಾಗಿ ಸಂವಿಧಾನ ರಚನಾ ಸಭೆಯು ಜನವರಿ 24, 1950ರಂದು ಅಂಗೀಕರಿಸಿತು. ಇದನ್ನು ಮೊದಲ ಬಾರಿಗೆ 27 ಡಿಸೆಂಬರ್ 1911ರಂದು ರಾಷ್ಟ್ರೀಯ ಕಾಂಗ್ರೆಸ್ನ ಕೋಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ನಂತೆ ಆರಂಭ ಮಾಸ ಚೈತ್ರ ಮಾಸ. ರಾಷ್ಟ್ರೀಯ ಪಂಚಾಂಗದಲ್ಲಿ ವರ್ಷದ ಮೊದಲ ತಿಂಗಳು ಚೈತ್ರ ಮಾಸ, ಕೊನೆಯ ತಿಂಗಳು ಫಾಲ್ಗುಣ. ಚೈತ್ರ ಮಾಸ ಪ್ರಾರಂಭವಾಗುವುದು ಮಾರ್ಚ್ 22ರಂದು ಅಧಿಕ ವರ್ಷದಲ್ಲಿ. 1 ಈಸ್ ದಿ ರೈಟ್ ಆನ್ಸರ್. ಶಾಲಾ ಮಕ್ಕಳಿಗೆ ಕೊಡುವ ಮಧ್ಯಾಹ್ನದ ಊಟದಲ್ಲಿರಬೇಕಾದ ಕ್ಯಾಲೋರಿ ಪ್ರಮಾಣ ಎಷ್ಟು? 300 ಗ್ರಾಂ. ಯಾವುದೇ ಸರ್ಕಾರವಾಗಿರಲಿ, ಸರ್ಕಾರಿ ಶಾಲೆ, ಅರೆ ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಏಡೆಡ್ ಓದುತ್ತಿರುವ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು 300 ಗ್ರಾಂ ಕ್ಯಾಲರಿ ಮತ್ತು 8 ರಿಂದ 12 ಗ್ರಾಂ ಪ್ರೋಟೀನ್ ಊಟವನ್ನು ವರ್ಷದಲ್ಲಿ ಕನಿಷ್ಠ 200 ದಿವಸ ನೀಡಲು 2001ರಿಂದ ಮಿಡ್ ಡೇ ಮೀಲ್ಸ್ ಯೋಜನೆಯನ್ನ ಜಾರಿ ತರಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಮಾಲ್ಡೀವ್ಸ್ನ ಮೊಟ್ಟ ಮೊದಲ ಚುನಾಯಿತ ಉಪಾಧ್ಯಕ್ಷ ಯಾರು? ಡಾಕ್ಟರ್ ಮೊಹಮ್ಮದ್ ವಾಹಿದ್ ಹಸನ್. ಮಾಲ್ಡೀವ್ಸ್ನ ಮೊಟ್ಟ ಮೊದಲ ಉಪಾಧ್ಯಕ್ಷ. ಮಾಲ್ಡೀವ್ಸ್ನ ಮೊದಲ ಉಪಾಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ದೀದಿ ಹಾಗೂ ಇದರ ಮೊದಲ ಚುನಾಯಿತ ಉಪಾಧ್ಯಕ್ಷ ಮೊಹಮ್ಮದ್ ವಹೀದ್ ಹಸನ್. ಸೊ 3 ಈಸ್ ದಿ ರೈಟ್ ಆನ್ಸರ್. ಇಲೆಕ್ಟ್ರೋಎನ್ಸೆಫಲೋಗ್ರಾಮ್ ಇದಕ್ಕೆ ಸಂಬಂಧಿಸಿತ್ತು. ಮಿದುಳು. ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಮೆದುಳಿನ ವಿದ್ಯುತ್ ಚಟುವಟಿಕೆಯನ್ನು ದಾಖಲಿಸಲು ಒಂದು ಮೇಲ್ವಿಚಾರಣದ ವಿಧಾನವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಸಾರ್ಕ್ ಸಚಿವಾಲಯದ ಶಾಶ್ವತ ಪ್ರಧಾನ ಕಚೇರಿ ಎಲ್ಲಿದೆ? ಕಠ್ಮಂಡು. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ತಡಿ ಸಾರ್ಕ್. ಇದು 8 ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಸೇರಿ ರಚಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಪ್ರಾದೇಶಿಕ ಸಂಸ್ಥೆಯಾಗಿದ್ದು 1985ರಲ್ಲಿ ಸ್ಥಾಪನೆಯಾಗಿದೆ. ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಸದಸ್ಯ ರಾಷ್ಟ್ರಗಳು ಭಾರತ, ಮಾಲ್ಡೀವ್ಸ್, ಪಾಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಶ್ರೀಲಂಕಾ, ನೇಪಾಳ ಹಾಗೂ ಆಫ್ಘಾನಿಸ್ತಾನ್. 1 ಈಸ್ ದಿ ರೈಟ್ ಆನ್ಸರ್. ರಾಜತರಂಗಿಣಿಯ ಲೇಖಕರು ಯಾರು? ಕಲ್ಲಣ. ರಾಜತರಂಗಿಣಿ ಕಾಶ್ಮೀರದ ಬ್ರಾಹ್ಮಣ ಕಲ್ಲಣನಿಂದ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟ ವಾಯುವ್ಯ ಭಾರತೀಯ ಉಪಖಂಡದ ಒಂದು ಛಂದೋಬದ್ಧ ಐತಿಹಾಸಿಕ ಕಾಲಾನುಕ್ರಮ. ರಾಜತರಂಗಿಣಿಯ 120 ಪದ್ಯಗಳು ರಾಜ ಅನಂತ ದೇವನ ಪುತ್ರ ಕಲಶನ ಆಳ್ವಿಕೆಯಲ್ಲಿ ಕಾಶ್ಮೀರದಲ್ಲಿ ಚಾಲ್ತಿಯಲ್ಲಿದ್ದ ದುರಾಡಳಿತವನ್ನ ವಿವರಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ? ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು. ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ, ಹಿರಿಯರ ಸದನ, ಚಿಂತಕರ ಚಾವಡಿ, ಶಾಶ್ವತ ಸದನ ಎಂದು ಕರೆಯುತ್ತಾರೆ. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ಪ್ರಸ್ತುತ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ 245. 2 ವರ್ಷಕ್ಕೊಮ್ಮೆ ಸದಸ್ಯರು 1/3 ನಿವೃತ್ತಿ ಹೊಂದುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಪ್ರದೇಶವಾರು ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ಭೂ ವಿಸ್ತೀರ್ಣದ ಆಧಾರದಲ್ಲಿ ದೇಶದ ಅತಿದೊಡ್ಡ ರಾಜ್ಯ ರಾಜಸ್ಥಾನ. ಸುಮಾರು 3,42,239 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದರ ರಾಜಧಾನಿ ಜೈಪುರ. ಹಾಗೆಯೇ ಚಿಕ್ಕ ರಾಜ್ಯ ಗೋವಾ. ಇದರ ರಾಜಧಾನಿ ಪಣಜಿ. ಗೋವಾದ ವಿಸ್ತೀರ್ಣ 3,702 ಚದರ ಕಿಲೋಮೀಟರ್. 4 ಈಸ್ ದಿ ರೈಟ್ ಆನ್ಸರ್. ಇವರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣ ಮಸೂದೆಯನ್ನ ಪರಿಚಯಿಸಲಾಗುವುದಿಲ್ಲ. ರಾಷ್ಟ್ರಪತಿ. ಲೋಕಸಭೆಯಲ್ಲಿ ಸಾಮಾನ್ಯವಾಗಿ ಹಣಕಾಸು ಮಸೂದೆಗೆ ರಾಷ್ಟ್ರಪತಿಗಳ ಪೂರ್ವಾನುಮತಿಯನ್ನ ಪಡೆದುಕೊಳ್ಳಬೇಕಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಕಾರ್ಪೊರೇಟ್ ರೈಲು ತೇಜಸ್ ಎಕ್ಸ್ಪ್ರೆಸ್ ಇವುಗಳ ನಡುವೆ ಚಲಿಸುತ್ತದೆ.
ಲಕ್ನೋ ನವದೆಹಲಿ. ಭಾರತದ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್‌ಪ್ರೆಸ್ ಲಕ್ನೋ ದೆಹಲಿ ಮಧ್ಯೆ ಅಕ್ಟೋಬರ್ 4, 2019ರಂದು ತನ್ನ ಮೊದಲ ಪ್ರಯಾಣ ಪೂರ್ಣಗೊಳಿಸಿತು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಉದ್ಘಾಟನೆ ಮಾಡಿದರು. 3 ಈಸ್ ದಿ ರೈಟ್ ಆನ್ಸರ್. ಭಕ್ತಿ ಚಳವಳಿಯ ಕೆಳಗಿನ ಯಾವ ಅಂಶವು ಸೂಫಿಸಂನೊಂದಿಗೆ ಸಾಮಾನ್ಯವಾಗಿದೆ? ಮೇಲಿನ ಎಲ್ಲ. ಭಕ್ತಿ ಚಳವಳಿಯ ಎಲ್ಲ ಅಂಶಗಳು ಅಂದರೆ ಒಂದೇ ದೇವರನ್ನ ನಂಬಿ ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವ, ಆಚರಣೆ ಮತ್ತು ವರ್ಗ ವಿಭಾಗದ ನಿರಾಕರಣೆ ಇವೆಲ್ಲವೂ ಕೂಡ ಸೂಫಿಸಂನೊಂದಿಗೆ ಸಾಮಾನ್ಯವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ವ್ಯಾಯಾಮ ಸ್ನೇಹ ಮೈತ್ರಿ ಆಯೋಜಿಸುತ್ತಿದೆ? ಜಪಾನ್. ಜಪಾನ್ ಮತ್ತು ಭಾರತದ ನಡುವೆ ಸ್ನೇಹ ಮೈತ್ರಿ ಎಂಬಂತಹ ವ್ಯಾಯಾಮ ಆಯೋಜಿಸುತ್ತಿದೆ. 4 ಈಸ್ ದಿ ರೈಟ್ ಆನ್ಸರ್. ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತಿ ಅಂದರೆ ಜಕಾತ್ ಇದರ ಅರ್ಥ ಇದಾಗಿತ್ತು: ಮುಸ್ಲಿಮರ ಮೇಲಿನ ತೆರಿಗೆ. ಜಕಾತಿ ಅಂದರೆ ಮುಸ್ಲಿಮರ ಮೇಲಿನ ತೆರಿಗೆ. ಸೊ ಜಕಾತಿ ಮುಸ್ಲಿಮರ ಮೇಲೆ ಹೇರುತ್ತಿದ್ದ ಧಾರ್ಮಿಕ ತೆರಿಗೆ. ಉಷರ್ ಮುಸ್ಲಿಮರ ಕೃಷಿ ಭೂಮಿಯ ಮೇಲೆ ಹೇರುತ್ತಿದ್ದ ಭೂಕಂದಾಯ. ಖರಜ್ ಮುಸ್ಲಿಮೇತರರ ಮೇಲೆ ಹೇರುತ್ತಿದ್ದ ಭೂಕಂದಾಯ. ಜಜಿಯಾ ಮುಸ್ಲಿಮೇತರರ ಮೇಲೆ ಹೇರುತ್ತಿದ್ದ ತೆರೆಗಂದಾಯ. ಸೊ 3 ಈಸ್ ದಿ ರೈಟ್ ಆನ್ಸರ್. ಅಕ್ಬರ್ನು ಭೂಕಂದಾಯ ಸುಧಾರಣೆಗಳಿಗೆ ಪ್ರಸಿದ್ಧನಾಗಿದ್ದಾನೆ. ಇದರ ಹಿಂದೆ ಕಾರ್ಯನಿರ್ವಹಿಸಿದ ಮೆದುಳು? ತೋದರ್ಮಲ್. ತೋದರ್ಮಲ್ ಅಕ್ಬರ್ನ ಭೂಕಂದಾಯ ಮಂತ್ರಿಯಾಗಿದ್ದನು. ಸೊ ಈ ಭೂಕಂದಾಯ ಸುಧಾರಣೆಗಳಿಗೆ ಹೆಸರುವಾಸಿಯಾಗಿದ್ದನೇ ತೋದರ್ಮಾಲ್. 2 ಈಸ್ ದಿ ರೈಟ್ ಆನ್ಸರ್. ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರು ಯಾರು? ಶಹಜಹಾನ್. ಶಹಜಹಾನ್ ಕಾಲವು ಮೊಘಲರ ಅಧಿಕಾರಾವಧಿಯಲ್ಲೇ ಸುವರ್ಣ ಯುಗವಾಗಿತ್ತು. ಯಮುನಾ ನದಿಯ ದಡದ ಮೇಲೆ ಶಹಜಹಾನನು ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದನು. ಇದರ ನಿರ್ಮಾಣ ಕಾರ್ಯವನ್ನು 19 ಏಪ್ರಿಲ್ 1639ರಲ್ಲಿ ಆರಂಭಿಸಿ 1648ರಲ್ಲಿ ಪೂರ್ಣಗೊಳಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತು? ಕರಾಚಿ ಅಧಿವೇಶನ. 1931 ಮಾರ್ಚ್ 5ರಂದು ಎಂ.ಆರ್. ಜೈಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರೂರವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದವಾಯಿತು. ಸೊ ಆ ಅಧಿವೇಶನವೇ ಕರಾಚಿ ಅಧಿವೇಶನ. 3 ಈಸ್ ದಿ ರೈಟ್ ಆನ್ಸರ್. ಜಹಾಂಗೀರ್ನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರು? ಕ್ಯಾಪ್ಟನ್ ಹಾಕಿನ್ಸ್. ಇಂಗ್ಲೆಂಡಿನ ದೊರೆ 1ನೇ ಜೇಮ್ಸ್ ಕ್ಯಾಪ್ಟನ್ ಹಾಕಿನ್ಸ್ ನನ್ನು ತನ್ನ ರಾಯಭಾರಿಯಾಗಿ ವ್ಯಾಪಾರ ರಿಯಾಯಿತಿಯನ್ನು ಪಡೆಯಲು ಜಹಾಂಗೀರ್ನ ಆಸ್ಥಾನಕ್ಕೆ ಕಳುಹಿಸಿದನು. ಸೂರತ್ನಲ್ಲಿ ಪ್ರಥಮ ಬ್ರಿಟಿಷ್ ವ್ಯಾಪಾರ ಕೋಠಿ ಸ್ಥಾಪನೆಯಾಯಿತು. ನಂತರ ಥಾಮಸ್ ರೋ ಮತ್ತಷ್ಟು ವ್ಯಾಪಾರ ರಿಯಾಯಿತಿಯನ್ನು ಪಡೆದು ಅಹಮದಾಬಾದ್, ಅಜ್ಮೇರ್ಗಳಲ್ಲಿ ವ್ಯಾಪಾರ ಕೋಠಿಗಳನ್ನು ಸ್ಥಾಪಿಸಿದನು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಗುಂಪಿನಲ್ಲಿ ಸೇರದ ಪದ ಯಾವುದು? ಖಡ್ಗ. ಗನ್, ಪಿಸ್ತೂಲ್ ಮತ್ತು ರೈಫಲ್ ಒಂದೇ ಗುಂಪಿಗೆ ಸೇರಿದರೆ ಖಡ್ಗ ಇದಕ್ಕೆ ಸೇರುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ರಾಮಾಯಣ ಮಹಾನ್ವೇಷಣಂ ಈ ಕೃತಿಯ ಕರ್ತೃ ಯಾರು? ವೀರಪ್ಪ ಮೊಯ್ಲಿ. ಎಂ ವೀರಪ್ಪ ಮೊಯ್ಲಿರವರು ಬರೆದ ಶ್ರೀ ರಾಮಾಯಣ ಮಹಾನ್ವೇಷಣಂ ಕೃತಿಗೆ 2014ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಮತ್ತು 2007ರಲ್ಲಿ ಮೂರ್ತಿದೇವಿ ಪ್ರಶಸ್ತಿ ದೊರೆತಿದೆ. 3 ಈಸ್ ದಿ ರೈಟ್ ಆನ್ಸರ್. ವೀರಪ್ಪ ಮೊಯ್ಲಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು. ದುಡಿತವೇ ನನ್ನ ಬದುಕು ಇದು ಯಾರ ಆತ್ಮಕಥನ? ಕಯ್ಯಾರ ಕಿಞ್ಞಣ್ಣ ರೈ. ಕಯ್ಯಾರ ಕಿಞ್ಞಣ್ಣ ರೈ ಅವರು ಮೂಲತಃ ಕೇರಳದ ಕಾಸರಗೋಡಿನವರು. ಇವರ ಆತ್ಮಕಥನವೇ ದುಡಿತವೇ ನನ್ನ ಬದುಕು. ಇವರು 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇವರಿಗೆ 2007ರಲ್ಲಿ ಕರ್ನಾಟಕದ ಏಕೀಕರಣ ಪ್ರಶಸ್ತಿಯನ್ನ ನೀಡಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ಡ್ಯಾಶ್ ಎನ್ನುವರು? ಅಕ್ಷಭ್ರಮಣ. ಭೂಮಿಯು ತನ್ನ ಮೈ ಸುತ್ತಲೂ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಸುತ್ತುವ ಚಲನೆಗೆ ದೈನಂದಿನ ಚಲನೆ ಅಥವಾ ಅಕ್ಷಭ್ರಮಣ ಎನ್ನುವರು. ಇದರ ಒಂದು ಸುತ್ತು ಪೂರ್ತಿಗೊಳಿಸಲು 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಅವಧಿ ತೆಗೆದುಕೊಳ್ಳುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಪರಿಭ್ರಮಣ ಎಂದರೆ ತನ್ನ ಸುತ್ತ ಸುತ್ತುತ್ತಾ ಸೂರ್ಯನ ಸುತ್ತ ಸುತ್ತುವುದು.
ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಕೌಟಿಲ್ಯ. ಕೌಟಿಲ್ಯನಿಗೆ ಚಾಣಕ್ಯ, ವಿಷ್ಣುಗುಪ್ತ ಎಂದು ಕೂಡ ಕರೆಯುವರು. ಇವನು ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದನು. ಕೌಟಿಲ್ಯನನ್ನು ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಗ್ರಂಥಪಾಲಕರಾಗಿದ್ದ ಆರ್.ಎಂ. ಶಾಮಶಾಸ್ತ್ರಿಗಳು ಪತ್ತೆ ಹಚ್ಚಿ ಸಂಸ್ಕೃತದಿಂದ ಅದನ್ನು 1909ರಲ್ಲಿ ಇಂಗ್ಲಿಷಿಗೆ ಭಾಷಾಂತರಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಅವಲಂಬಿಸುವ ಅಂಶವೆಂದರೆ ಮೇಲಿನ ಎಲ್ಲ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯು ದೇಶದಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳು, ತಾಂತ್ರಿಕತೆ ಪ್ರಗತಿ, ದೇಶದಲ್ಲಿ ಉತ್ಪಾದನೆಯಾದ ಸರಕುಗಳನ್ನು ಮಾರಾಟ ಮಾಡಲು ಹೊಂದಿರುವ ಮಾರುಕಟ್ಟೆಯ ವಿಸ್ತೀರ್ಣ ಇವೆಲ್ಲವುಗಳನ್ನು ಕೂಡ ಅವಲಂಬಿಸಿವೆ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಕ್ರಮವಾಗಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಲಯಗಳಾಗಿವೆ? ಅರಣ್ಯ ಹಾಗೂ ವಿದ್ಯುತ್ ಶಕ್ತಿ. ಅಂದರೆ ಪ್ರಾಥಮಿಕ ವಲಯಕ್ಕೆ ಅರಣ್ಯ ಸೇರಿದ್ರೆ ಮಾಧ್ಯಮಿಕ ವಲಯದಲ್ಲಿ ವಿದ್ಯುತ್ ಶಕ್ತಿ ಬರುತ್ತೆ. ಸೊ ಪ್ರಾಥಮಿಕ ವಲಯಕ್ಕೆ ಇನ್ನು ಕೆಲವು ಉದಾಹರಣೆ ಅಂದರೆ ಕೃಷಿ, ಅರಣ್ಯ, ಪಶುಪಾಲನೆ, ರೇಷ್ಮೆ. ಮಾಧ್ಯಮಿಕ ವಲಯ ಕೈಗಾರಿಕೆ, ಕಟ್ಟಡ ನಿರ್ಮಾಣ, ತಯಾರಿಕಾ ಕ್ಷೇತ್ರ, ಗಣಿಗಾರಿಕೆ, ವಿದ್ಯುತ್ ಶಕ್ತಿ. ಇನ್ನು ತೃತೀಯ ವಲಯದಲ್ಲಿ ಶಿಕ್ಷಣ, ಆರೋಗ್ಯ, ಬ್ಯಾಂಕ್, ವಿಮೆ, ವಿಜ್ಞಾನ, ತಂತ್ರಜ್ಞಾನ, ಸಾರಿಗೆ ಸಂಪರ್ಕ, ವ್ಯಾಪಾರ, ವಾಣಿಜ್ಯ ಇತ್ಯಾದಿ. ಸೊ 2 ಈಸ್ ದಿ ರೈಟ್ ಆನ್ಸರ್. ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ಮೊದಲ ವಿಜಯನಗರದ ಅರಸ ಯಾರು? 1ನೇ ಬುಕ್ಕರಾಯ. ಬುಕ್ಕ 1. ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ 1ನೇ ಬುಕ್ಕರಾಯನು ಸಿಲೋನ್ ಮತ್ತು ಚೀನಾದ ಮಿಂಗ್ ದೊರೆಗಳ ಬಳಿಗೆ ರಾಯಭಾರಿಗಳನ್ನು ಕಳುಹಿಸಿದನು. ವೇದಗಳ ಮೇಲೆ ಭಾಷ್ಯಗಳು ಮುಕ್ತಾಯ ಇವನ ಕಾಲದಲ್ಲಾಗಿದ್ದರಿಂದ ಇವನಿಗೆ ವೇದ ಮಾರ್ಗ ಪ್ರವರ್ತಕ ಎಂಬ ಬಿರುದು ಬಂದಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಸೂಕ್ತ ಪರ್ಯಾಯ ಪದ ಆರಿಸಿ. ಆಹಾರ, ಹೊಟ್ಟೆ, ಇಂಧನ, ಇಂಜಿನ್. ಸೊ 1 ಈಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.